ಚಾಕ್ಲೇಟ್ ಕಟ್ಟಿಲ್ಲ. ಸಂಘದವ್ರು ಬರ್ತಾ ಇದ್ದಾರೆ, ಎಲ್ಲಾದ್ರೂ ಬಚ್ಚಿಕೋಬೇಕು. ಅಮ್ಮ ಮಗಳೇ, ನೀನ್ ಕೇಳ್ದಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ಯಾರೇ ಬಂದು ಕೇಳಿದ್ರು ಅಮ್ಮ ಇಲ್ಲ ಅಂತ ಹೇಳ್ಬೇಕಾಯ್ತಾ? ಒಂದಲ್ಲ 2 ಚಾಕ್ಲೇಟ್ ಕೊಡಿಸ್ತೀನಿ. ಹೌದಾ ಅಮ್ಮ, ಯಾವಾಗಲೂ ಬೈತಿಯಲ್ಲ, ನಿಂಗೆ ಮಾಡ್ತೀನಿ ರಮ್ಮ. ಈ ಸಲ ನಾನು ನಿಂಗೆ ಏನು ಹೆಲ್ಪ್ ಮಾಡಲ್ಲ ಅಮ್ಮ. ಬನ್ನಿ ಸರ್, ಬನ್ನಿ. ಎಲ್ಲಮ್ಮ ನಿಮ್ಮಮ್ಮ? ಸರ್ ನಮ್ಮಮ್ಮ ನಿನ್ನೆಮ್ಮ. ನಿಮ್ಮಮ್ಮ ಎಲ್ಲಿ? ನಮ್ಮಮ್ಮ ಹೇಳಿದ್ರು ನಾನಿಲ್ಲ ಅಂತ ಹೇಳು ಅಂತ ಸರ್. ಓಹೋ, ಇದು ಮ್ಯಾಟ್ರು. ಸರಿ, ನಂಗೆ ಅರ್ಥ ಆಯ್ತು, ನೀನು ಹೋಗಮ್ಮ ನೀನು. ಸರ್ ಅರ್ಥ ಆಯ್ತು ಸರ್, ನನ್ನ ಹೆಸರು ಹೇಳ್ಬೇಡಿ ಸರ್. ಎಲ್ಲ ಹೋಗಮ್ಮ. ಅಯ್ಯೋ, ನನ್ನ ಮಗಳು ಏನು ಮಾಡಿರ್ತಾಳೋ ನಂಗೊಂದು ಕಾಣೆ. ನಾನು ಬೇರೆ ಬಂದು ಬಚ್ಚಿಕೊಂಡಿದ್ದೀನಿ. ಏನು ಸೌಂಡೇ ಕೇಳಿಸ್ತಾ ಇಲ್ವಲ್ಲ? ಯಾವ್ದು ಕಳ್ಬೇಕು ಬಂದೈತೆ ಅನ್ಸುತ್ತೆ. ಅಯ್ಯೋ, ಯಾವ್ದು ಕಳ್ಬೇಕು ಬಂದೈತೆ. ಹಾಲು ಬೇರೆ ಇಟ್ಟುಣಿ. ಕಳ್ಬೇಕಲ್ಲ ಕಣವು, ಎದ್ವಾ ಈಚೆ ಗಿಡಿಗೆ. ಅಯ್ಯೋ ದೇವ್ರಿ, ನೋಡ್ಬಿಟ್ರಾ ಅವು ಏನ್ ಮಾಡೋದು? ಅಯ್ಯೋ, ಏನಾದ್ರೂ ಸುಳ್ಳು ಹೇಳ್ಬೇಕು, ಇಲ್ಲ ಮಾನ ಮರ್ಯಾದೆ ಓದೋದು. ಏನಿಲ್ಲ ಸರ್, ಇಲ್ಲಿ ಮರಿ ಬಂದ್ಬಿಟ್ಟಿತ್ತು ಒಳಗೆ, ಅದು ಓಡ್ಸಕ್ ಬಂದೆ. ಹೌದು, ಬನ್ನಿ ಹೊರಗೆ ಬನ್ನಿ, ಮಾತಾಡೋಣ ಕುತ್ಕೊಂಡು. ಏನಮ್ಮ, ಎಕ್ಸಾಮ್ ಮಾಡಿ ಸಿಕ್ತಾ? ಹಿಡ್ದಾಗ್ತಾ? ಆ ಕೆಲಸ ಮುಗ್ದಿದ್ರೆ ನಮ್ಮ ಸಂಘದ ಕೆಲಸಕ್ಕೆ ಇವಾಗ ಬಾಮ್ಮ. ಸರ್, ನಾನು ಎಲ್ಲ ಸೇರಿ ನೆಕ್ಸ್ಟ್ ವಾರ ಕಟ್ಟುತ್ತೀನಿ ಸರ್. 2 ತಿಂಗಳಿಂದ ಇದೇ ಡೈಲಾಗ್ಗೆ ಹೊಡಿತಿದ್ಯಮ್ಮ. ಮುಂದಕ್ಕೆ ಯಾವ ಡೈಲಾಗು ಚೇಂಜೇ ಮಾಡ್ತಿಲ್ಲ ನೀನಂತೂ. ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನಾನು ನೆಕ್ಸ್ಟ್ ವಾರ ಕೊಡ್ತೀನಿ ಸರ್. ದಯವಿಟ್ಟು ಹೋಗಿ ಸರ್. ನಮ್ಮ ಮನೆಯವ್ರು ಬರ್ತಾರೆ, ಇಲ್ಲ ಹೊಡಿತಾರೆ ಸರ್. ಅವ್ರು ಯಾಕಮ್ಮ ಹೊಡಿತಾರೆ? ಸರ್ ಏನಿಲ್ಲ ಸರ್, ಅವರು ಬೇಜಾರು ಮಾಡ್ಕೊತಾರೆ ಸರ್. ದಯವಿಟ್ಟು ಹೋಗಿ ಸರ್. ಅಷ್ಟು ಭಯ ಇದ್ದ ಮೇಲೆ ಲೆಕ್ಕ ಪಕ್ಕ ಮಾಡ್ಬೇಕಮ್ಮ. ಇಸ್ಕೊಳಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು ನೀವು. ಹೆಂಗಪ್ಪ ಇವ್ರನ್ನ ಈಚೆ ಕಳಿಸೋದು? ಇವತ್ತು ಇವ್ರು ಎದ್ದೋಗೋ ಮಟ್ಟಕ್ಕೆ ಕಾಣೆ. ನಮ್ಮನೇಲಿ ಏನೇನೇನು ಅವತಾರಗಳು ಕಾಣ್ತೀನಿ ಇವತ್ತು ಸಾಯಂಕಾಲ. ಓ, ಸಂಗುದ ಅಂಕಲ್ ಹೋಗಿಲ್ಲ, ಇನ್ನೂ ಇಲ್ಲಿ ಕೂತಿದ್ದಾರೆ. ನಮಸ್ತೆ ಸರ್, ಯಾವಾಗ ಬಂದ್ರು ಮನೆಗೆ? ಸರ್, ನಿಮ್ಮ ನಮಸ್ತೆ ನೀವೇ ಇಕ್ಕೊಳ್ಳಿ ಸರ್. ಸಂಘದ ದುಡ್ಡು ಇಸ್ಕೊಳ್ಬೇಕಾದ್ರೆ ಚೆನ್ನಾಗಿ ಬಂದರೆ ಆಫೀಸ್ ಹತ್ರ. ಈಗ ನೋಡಿ, ಸಂಘದ ದುಡ್ಡು ವಸೂಲಿ ಮಾಡೋಕ್ಕೆ ನಾವೇ ಬರಬೇಕು. ಪ್ರತಿ ತಿಂಗಳು ಬಂದು ಕಟ್ಟಕ್ಕಾಗಲ್ವಾ ಸರ್ ನಿಮ್ಮ ಕೈಲಿ? ಹೋಗ್ಲಿ, ನೀವು ಬರೋಕ್ಕಾಗಲ್ಲ ಅಂತ ತಾನೇ ನಾವು ತಿಂಗಳ ಕಳಿಸ್ಕೊಡೋದು ನಿಮ್ಮ ಹತ್ರಕ್ಕೆ. ಎಲ್ಲಿ ಸರ್ ಏನು ಕೊಡೋದಿಲ್ಲ ಅಂತೀರ? ಬಂದಾಗೆಲ್ಲ ಮನೆ ಬಾಕ್ಲು. ಸರ್ ಏನಾಯ್ತು? ಏನು ಯಾರು ಕಟ್ಟಿಲ್ಲ? ಯಾರು ಕರೆಕ್ಟಾಗಿ ಹೇಳಿ, ಅರ್ಥ ಆಗೋಂಗೆ. 2 ತಿಂಗಳಿಂದ ನೀವೇ ಸಂಘದ ದುಡ್ಡು ಕಟ್ಟಿಲ್ಲ. ಹೌದೇನೆ, ಸಂಘದ ದುಡ್ಡು ಕಟ್ಟಿಲ್ವೇನೆ? ಏನೇ ಮಾಡಿದೆ? ನೀವು ಅಷ್ಟು ಗದ್ರ ಬಿಡ್ರಿ, ಭಯ ಆಗುತ್ತೆ ನನಗೆ. ಅಷ್ಟು ಭಯ ಇದ್ದ ಮೇಲೆ ನೀನು ಕಟ್ಟಬೇಕಿತ್ತು. ಏನು ಮಾಡಿದೆ ದುಡ್ಡನ್ನ? ನಂಗೆ ಉತ್ತರ ಕೊಡು. ಅಯ್ಯೋ, ಏನಪ್ಪ ಮಾಡೋದು? ಸೀರೆ ತಗೊಂಡೆ ಅಂದ್ರೆ ರಪ್ಪ ಅಂತ ಹೊಡೆದಾಕ್ಬಿಡ್ತಾರೆ. ಬೀರಲಿರೋ ಸೀರೆನೇ ಹುಟ್ಟಿಲ್ಲ, ಎಷ್ಟು ಸೀರೆ ಆಸೆ ನಿಂಗೆ ಅಂತಾರೆ. ಇಲ್ಲ ಅಂದ್ರೆ ಚೀಟಿ ಹಾಕಿದ್ದೀನಿ ಅಂದ್ರೆ ಎಲ್ಲಿ ಕರ್ಕೊಂಡು ನಡಿ ಅಂತಾರೆ. ಏನಪ್ಪ ಸುಳ್ಳೇಲಿ ನಾನು? ಏನೋ ಗೋಡೆ ಹತ್ರ ಮಾತಾಡ್ತಿದ್ಯಾ? ಈ ಕಡೆ ತಿರ್ಕೊಂಡು ಮಾತಾಡೋ. ನನ್ನ ಲವ್ಲಿ ಅಪ್ಪ. ಮಾಡ್ತೀನಿ ಇರು ನಿಂಗೆ, ಆಮೇಲೆ ನತ್ತೀನ ನೋಡಿ. ಏನಾದ್ರು ಮಗು ಮೇಲೆ ನೀನು ಗದ್ರೋದು? ಏನಾಯ್ತು ಅಂದ್ರೆ ದುಡ್ಡು ಎಲ್ಲಿಟ್ಟೆ ಅಂತಾನೆ ನಂಗೆ ಮರ್ತೋಯ್ತು ಕಣ್ರಿ. ಇದೇ ಜಾಗದಲ್ಲಿ ನಿಂತು ನಿಂಗೆ ಸಂಘದ ದುಡ್ಡು ಕಟ್ಟು ಅಂತ ಕೊಟ್ಟಿದ್ದು. ಜ್ಞಾಪಿಸ್ಕೊ ಎಲ್ಲಿಟ್ಟಿದ್ಯಾ ಅಂತ. ನೀವು ಕೊಟ್ಟು ಹೋದ್ಮೇಲೆ ಇಲ್ಲಿ ಇಡ್ತಿದ್ದೆ ಕಣ್ರಿ. ಅದೆಲ್ಲ ಇಟ್ಟಿತ್ತು ಅಂತ ಗೊತ್ತಿಲ್ಲ ಕಣ್ರಿ. ಮಗಳೇ, ನೀನೇನಾದ್ರು ದುಡ್ಡು ನೋಡ್ದಮ್ಮ? ಅಪ್ಪ ಇಲ್ಲಪ್ಪ, ನಾನು ಇಲ್ಲಿ ಬಂದಾಗ ಏನೂ ಇಲ್ಲಪ್ಪ. ಅಮ್ಮ, ನೀನು ನನ್ನನ್ನು ಸಿಗಾಕ್ಸಕ್ ನೋಡ್ತೀಯಾ? ನಿನ್ನನ್ನು ಸಿಗಾಕಿಸ್ತೀನಿ, ಮಾಡ್ತೀನಿ ನಿನಗೆ. ಅಪ್ಪ, ಒಂದು ಸಲ ಬೀರನ್ನೆಲ್ಲ ಚೆಕ್ ಮಾಡೋಣಪ್ಪ, ನೋಡೋಣ ಒಂದ್ಸಲ ಅಲ್ಲೂ ಕೂಡ. ಅದೇ ನನ್ನ ಮಗಳೇ, ನನ್ನನ್ನು ಸಿಗಾಕ್ಸಕ್ ನೋಡ್ತೀನಿ. ನಾನು ಸತ್ಯ ಹೇಳಿಲ್ಲ ಅಂದ್ರೆ ಇವಾಗ ನನ್ನ ಕತೆ ಮುಗೀತು. ಬರಮ್ಮ, ಒಂದ್ಸಲ ಚೆಕ್ ಮಾಡೋಣ. ಈ ಸತ್ಯ ಹೇಳ್ತೀನಿ ಕಣ್ರಿ. ಸ್ಯಾರಿ ತಗೊಂಡು ಬಂದಿದ್ರು ಕಣ್ರಿ, ಇಲ್ಲಿ ಮನೆ ಬೀದಿ ಹತ್ರ. ಚೆನ್ನಾಗಿತ್ತು ಕಣ್ರಿ, ತಗೊಂಡ್ಬಿಟ್ಟೆ ಕಣ್ರಿ. ತಪ್ಪಾಯ್ತು ಕಣ್ರಿ, ಕ್ಷಮಿಸ್ಬಿಡ್ರಿ. ನಂದ ಅಪ್ಪ ಅಮ್ಮ ಸ್ಯಾರಿ ತಗೊಂಡೈತಂತಪ್ಪ, ಸಂಘಕ್ಕೆ ದುಡ್ಡು ಕೊಟ್ಟಿಲ್ಲ ನೋಡಪ್ಪ ಅಮ್ಮ. ಸುಮೀರೆ, ದೊಡ್ಡವ್ರ ಮಧ್ಯದಲ್ಲಿ ನೀನು ಮಾತಾಡ್ತೀಯಾ? ಏಕೆ ಅವಳಿಗೆ ಗದ್ರತೀಯ ನೀನು? ಮಾಡಿರೋ ತಪ್ಪು ನೀನು, ನನ್ನ ಮಗಳ ಮೇಲೆ ಗದ್ರತೀಯ ನೀನು. ನಿಮ್ದು ಕತೆ ಇರಲಿ, ನಾನು ಸಂಘದ ಕತೆ ಹೇಳ್ರಿ. ಸರ್, ನೆಕ್ಸ್ಟ್ ತಿಂಗಳು ಕಟ್ಟತ್ತೀನಿ ಸರ್ ಎಲ್ಲಾನು. ಸರ್, ಮತ್ತೆ ಸಂಘ ಅದು ಇನ್ನೊಂದು ಹೊಸ ಓಪನ್ ಆದ್ರೆ ಹೇಳ್ಬಿಡಿ ಸರ್ ನಂಗೆ ಫಸ್ಟೇ.